ಸರಿ ತಗೋಬೇ ನಾವೇನು ಬರ್ತೀವಂತ ಇರಬೇ ಆಮೇಲೆ ಹೋಗಂತಿ ಯಾಕೆ ಇಷ್ಟು ಜಲ್ದಿ ಹೊಂಟಿಯಲ್ಲ ಮನೆಗೆ ಹೋಗಿ ಅಡಿಗೆ ಮಾಡೋದು ಬೇಡ ಅಂತ ನಿಮ್ಮ ಅಣ್ಣ ಬರ್ತಾರೆ ಮತ್ತೆ ಆಮೇಲೆ ಮತ್ತೆ ಅವ್ರು ಊಟಕ್ಕೆಲ್ಲ ಅಡಿಗೆ ಮಾಡ್ಕೋಬೇಕಲ್ಲ ಇವ್ರು ಮತ್ತೆ ಈಗ ಮನೆ ಕೆಲಸದವರೆಗೂ ಹಚ್ಚತ್ತಿಲ್ಲ ಊಟ ಅಡಿಗೆ ಮಾಡಕ್ಕೆ ಇವರ ಪಾಪಡಿಯಾರು ಮಾಡಿ ಬಡಿಸ್ತಾರೆ ಇರ್ಲಿ ತಗೋ ಇಲ್ಲೇ ಮಾಡಂದ್ರಿ ಇವತ್ತೊಂದಿನ ಊಟ ಇಲ್ಲೇ ಇರಂತ್ರಿ ತಗೋರಿ ಮತ್ತು ಏನು ಮನೆಗೆ ಹೋಗ್ತೀರಂತ ಯಾವ ಇಡೀ ಮೊನ್ನೆ ನಿಮ್ಮ ಮತ್ತಿಗೆ ಮ್ಯಾಗ ಬಿಡೋಣ ಗುಡಿಸಿ ಗುಂಡ ಅಂದ್ರೆ ಮಾಡ್ಬಿಡ್ತಾಳೆ ಗೆಳತಿಯಾರ ಕರ್ಕೊಂಡ್ ಬಂದು ಇರ್ಲಿ ತಗೋ ಏನಾಗಂಗಿಲ್ಲ ಒಂದಿನ ಬೇಡ ಅವ ಅದು ಪಾರ್ಟಿ ಅಂತ ಇದು ಪಾರ್ಟಿ ಅಂತ ಗೆಳತಿಯಾರ ಕರ್ಕೊಂಡ್ಬಂದು ಹಾಳು ಮಾಡ್ಬಿಡ್ತಾ ಆಕಿ ಮನೆ ಎಲ್ಲ ರಂಪರಾಡಿ ಬೇಡ ನಾವಿದ್ರೆ ಇನ್ನೂ ಯಾರು ಕರ್ಕೊಂಬರಂಗಿಲ್ಲ ಒಟ್ಟು ನಮ್ಮ ಮನೆಯಾಗ ಇರಕಂದ್ರೆ ಆಗಂಗಿಲ್ಲ ಬೇ ಯಾವಾಗ ನೋಡಿದ್ರು ಮಗನ್ ಮಗನಿ ಅಂತಿರ್ತೀವಿ ಮಗನ ಮನ್ಯಾಗ ಒಂದ್ಸಲ ಅದಿ ನೀನು ಹೇಳ್ಬಿಡ ನೀನು ಹಂಗಲ್ಬೇ ನೋಡಿ ಇಲ್ಲ ನಿಮ್ಮ ಅತ್ತಿಗೆ ಹೆಂಗೆ ಅದಾಳ ಅಂತ ಗೊತ್ತಿದ್ರು ಮಾತಾಡ್ತೀಯಲ್ಲ ನೀನು ಮೊದ್ಲು ಮನೆಗೆ ಯಾರು ಇದ್ದಿಲ್ವಾ ನೀ ಒಬ್ಬಕ್ಕೆ ಇದ್ದಿ ಒಂದು ಮಾತು ಈಗ ಸೊಸ್ತಾರ ಬಂದಾರವಾ ಈಗ ಸೊಸ್ತಾರ ಬಂದ್ರು ಬರಾಕ ಇರಾಕ ನಾ ಯಾಕಂತಿ ಏನಾಗ್ಲಿ ನಾನು ಇದಕ್ಕೆ ಇನ್ನೊಂದ್ಸಲ ಬರ್ತೀನಿ ತಗೊಳ್ಳಿ ಹಂಗೆ ಯಾಕೆ ಮಾಡತ್ತಿ ನೀನು ಅಜ್ಜಿ ಇಲ್ಲ ನೀವು ಇಲ್ಲೇ ಇರ್ರಿ ಪಾಪ ಅಂಟಿಗೆ ನೀವು ಇಲ್ಲೇ ಇರ್ಬೇಕನ್ನ ಆಸೆ ಆಗತೈತಿ ಹ್ಞೂ ರೀ ಅಜ್ಜಿ ಇದ್ಬಿಡ್ರಿ ಸುಮ್ಮನೆ ಹಂಗಲ್ವಾ ಅದ ನೋಡಿದ್ರೇನೆ ನೀವು ಹೇಳಿದ್ರು ಹೆಂಗ ಮಾಡ್ತಾಳೆ ನಿಮ್ಮ ಅಜ್ಜಿ ನೋಡ ನೀನಾರ ಹೇಳುವ ದೀಪಾ ಪ್ರೀತಿ ನೀವರ ಹೇಳ್ರ ಕಡೆ ನಿಮ್ಮ ಅಜ್ಜಿಗೆ ಅಮ್ಮ ಇರ್ರಿ ಒಂದೆರಡು ದಿನ ಹಂಗ್ಯಾಕೆ ಮಾಡತ್ತೀರಿ ಪಾಪ ಅತ್ತಿಯವ್ರು ಅಷ್ಟು ಕೇಳ್ಕೊಳತ್ತಾರ ಅವ್ರ ಮಾತಿಗೆ ಬೆಲೆ ಕೊಡಲಿಲ್ಲ ಅಂದ್ರೆ ಮತ್ತೆ ಅವ್ರಿಗೆ ಬೇಜಾರಾಗಂಗಿಲ್ಲೇನ್ರಿ ಮೊದ್ಲಂತೂ ಇರ್ತಿದ್ದಿಲ್ಲ ಒಂದು ಮಾತು ನಡೀತಿತ್ತು ಈಗ ದೀಪಾ ಪ್ರೀತಿ ಅದಾಳ್ರಿ ಮನೆ ನೋಡ್ಕೊಳಕ್ಕೆ ಹೇಗೆ ಚಿಂತೆ ಮಾಡ್ತೀರಿ 2 ದಿನ ಇದ್ದೋಗ್ರಲ್ಲ ಸರಿ ತಗೋವಾ ನನ್ನ ಮಗಳು ಅಷ್ಟು ಬೇಡ್ಕೊಳತ್ತಾಳೆ ಸರಿ ತಗೋ ಇರ್ತೀನಂತ ದೀಪಾ ಪ್ರೀತಿ ಮನೆ ಕಡೆ ಹುಷಾರು ನೋಡುವ ಒಂದು 2 ದಿನ ಇದ್ದು ಬರ್ತೀನಂತ ನಿಮ್ಮ ಅಂಟಿ ಕಡೆ ಮತ್ತು ನಿಮ್ಮ ಅಂಟಿನೂ ಭಾಳ ಕೇಳ್ಕೊಳತ್ತಾಳೆ ಪಾಪ ಮದ್ವೆ ಹಾಕಿ ಬಂದ್ರಾಗಿಂತ ನಾಕಿನ ಮನೆಯಾಗ ಇಲ್ಲೇ ಇಲ್ಲ ನಿಮ್ಮ ಅತ್ತಿ ಸಂಬಂಧ ಈಗ ನಿಮ್ಮ ಅತ್ತಿ ಕಡೆ ಹುಷಾರು ನೋಡುವ ಸುಮ್ಮನೆ ಆಕಿ ಯಾರು ಇಲ್ಲ ಅಂತೇಳಿ ಆಕಿದ ಹಾಡಿದ ಆಟ ಹಂಚಿಬಿಡ್ತಾಳೆ ಆಕಿ ನೀವೇನು ಚಿಂತೆ ಮಾಡಬೇಡ್ರಿ ಅಮ್ಮ ನಾವದಿವಲ್ಲ ಅತ್ತಿ ನೋಡ್ಕೊಳೋ ಜವಾಬ್ದಾರಿ ನಮ್ದು ಸರಿ ತಗೋ ಅಮ್ಮ ನಾವೇನು ಬರ್ತೀವಂತ ಆಂಟಿ ಹೋಗಿ ಬರ್ತೀವ್ರಿ ಅಮ್ಮ ನಾವು ಹೋಗಿ ಬರ್ತೀವಂತ ಆಂಟಿ ಹೋಗಿ ಬರ್ತೀವ್ರಿ ಸರಿ ತಗೋರವ ಹೋಗಿ ಬರ್ಯಾ ಮತ್ತೆ ನಾಳೆ ಬಂದ್ಬಿಡ್ರಿ ನೋಡ್ತೀವ್ರಿ ಆಂಟಿ ಯಾವ್ದಾರು ಬರ್ತೀವ್ರಿ ಸರಿ ತಗೋರವ ತ್ರಿವೇಣಿ ಹುಷಾರ ಅವಕ್ಕೆಲ್ಲ ಇದಕ್ಕೆ ಹೋಗ್ಬೇಡಿ ನೀನೆ ಏನ ಎದ್ರಿದಿ ಹಿಂಗೆ ಇನ್ನೂ ಸ್ವಲ್ಪ ಬಗ್ಗಿಸ್ತಾರ ಅವ್ರೆ ಸುಮ್ಮನೆ ಎದ್ದಕ್ಕೂ ಸೋಲ್ಬೇಡ ಅವ್ರ ಮಾತಿಗೆ ಹಂಗ ಕೊಡ್ತಾ ಇರೇ ಕೌಂಟ್ರೆ ಸುಮ್ಮನೆ ಇರ್ಬೇಡ ನೀನೆ ಹ್ಞೂನ್ಲೇ ಆಕಿ ನೋಡಿದಿಲ್ಲ ನಾ ರಾಮ್ ಬಿಟ್ಕೊಡಂಗಿಲ್ಲ ರಾಮ್ ನನ್ನವನು ಹಂಗೆ ಹಿಂಗೆ ಅಂತೇಳಿ ನಮ್ಮ ಪ್ರೀತಿ ಗಟ್ಟಿರೋವರೆಗೂ ಯಾರು ಬಂದು ಏನು ಮಾಡೋಕ್ಕಾಗಂಗಿಲ್ಲ ನನ್ನ ರಮ್ ಮೇಲೆ ನಂಗೆ ಸಂಪೂರ್ಣ ನಂಬಿಕೆ ಐತಿ ಇಂಥವೆಲ್ಲ ನಾಯಿಗಳ ಬಗ್ಗೆ ನಾ ತಲೆ ಕೆಡಿಸ್ಕೊಳಂಗೆ ಇಲ್ಲ ಹೆದರ್ಕೊಳಂಗೂ ಇಲ್ಲ ಆದ್ರೂ ಆಕೆ ಬಾ ಕೊಚ್ಕೊಂತ ಅಲ್ಲ ನಾನು ಅಮೇರಿಕದಕ್ಕೆ ಅಂತೇಳಿ ಅದಕ್ಕೆ ನಮ್ಮೂರು ನಾವು ಬಿಟ್ಕೊಡ್ಬಾರ್ದಲ್ವಾ ಅದಕ್ಕೆ ಆಕಿನ ಮಾತಿಗೆ ಯಾವತ್ತೂ ಸೋಲ್ಬೇಡ ಕೌಂಟರ್ ಕೊಡ್ತಾ ಇರಂಗ ಸರಿ ತಗೋ ನೀ ಹೇಳ್ದಂಗೆ ಆಗಲಿ ಆತ ಸರಿ ತಗೋ ನಾವು ಬರೋಣ ಇನ್ನು ಫೋನ್ ಮಾಡ್ತಾ ಇರ ಏನಾಯ್ತು ಏನಿಲ್ಲ ಎಲ್ಲ ಹೇಳ್ತಾ ಇರ ಮತ್ತೆ ಹೂಳೆ ಮತ್ತೆ ನಮಗೂ ಅಲ್ಲಿ ಒಂಥರ ದಿಗ್ಲ ಹತ್ಬಿಡ್ತೈತಿ ಇಲ್ಲ ಕ್ಯೂರಿಯಾಸಿಟಿ ಹತ್ಬಿಡ್ತೈತಿ ಏನಾಯ್ತು ಏನು ಅಂತೇಳಿ ಫೋನ್ ಹಚ್ತೀನಿ ತಗೋ ನಾನು ಬರೋಣ ಹುಷಾರು ನೋಡು ತ್ರಿವೇಣಿ ಬರ್ತೀವ್ಯಾ ಸರಿ ತಗೋರ್ಲಿ ಹೋಗಿ ಬರ್ರಿ ಮತ್ತೆ ಬರ್ತಾ ಇರಿಯಾ ನೀ ಬಾ ನಮ್ಗೆ ಕರ್ಕೊ ಬರೀ ಇವತ್ತು ನೀವು ಬಂದಿರಿ ನಾಳೆ ನಾ ಬರ್ಬೇಕಂತ ಮಾಡಿದ್ದೆ ಅಷ್ಟರೊಳಗೆ ಬಂದು ಹೊಕ್ಕರ್ಸ್ಕೊಂಡ್ವಲ್ಲ ತಲೆ ಕೆಡ್ಸ್ಕೊಂಡು ಹೋಗ್ಬೇಡ ಸರಿ ತಗೋ ಮತ್ತೆ ನಾಳೆ ನಾಳೆ ನಾವೇ ಬರ್ತೀವಂತ ಇವು ಇದ್ದಿದ್ದಕ್ಕೆ ಟೈಮ್ ಪಾಸ್ ಆದ್ವಾ ಹೋಗೇ ಬಿಟ್ರು ನೋಡಿ ನಾಯಿಗಳು ಕುಂದ್ರಿ ಅಮ್ಮ ನಿಂತ್ಕೊಂಡಿದಿರಲ್ಲ ಇಷ್ಟದಾಗ ಕುಂತು ಸಾಕಾಗ್ಬಿಡಿ ಎಷ್ಟಂತ ಕುಂತು ಕಾಲ ನಡ ಹಾಕೊಂಡ್ಬಿಡ್ತಾವ ಕಡೆ ಕುಂದ್ರಿ ಸೊ ತಿನ್ನಕ್ಕಿದ್ರೆ ಮಾಡ್ಕೊಂಬರ್ಲೇನ್ರಿ ಬೇಡವ ಯಾಗಲಿಂದ ಬರೀ ತಿನ್ಸ್ಕೊಂತಾನ ಅದಿ ನನಗೇನು ಒಳ್ಳೆ ಒಮ್ಮಕ್ಕೆ ರಾತ್ರಿ ಊಟ ಮಾಡಿ ಸ್ವಲ್ಪ ಮಕ್ಕೋಬೇಕು ಅಷ್ಟೇ ತಿಂದು ಸಾಕಾಗೈತೇವ ನಂಗೆ ಹಂಗೆ ಮಾಡ್ತೀವಿ ನಾನು ಸೊಸೆ ಅಷ್ಟು ಚೆನ್ನಾಗಿ ಮಾಡ್ಕೊಟ್ರೆ ಅದವ ಮೊದಲಿಂದ ತಿನ್ಕೊಂಬಂದಿದ್ರೆ ರೂಢಿ ಇರ್ತಿತ್ತಾ ಈಗ ನಿಮ್ಮ ಸೊಸೆ ನಂಗೆ ನಿಮಿಷಕ್ಕೂ ಮಾಡಿ ಅದು ಇದು ತಂದು ಕೊಡತ್ತಾಳ ಈಗ ನನ್ನ ಹೊಟ್ಟೆ ಏನಾಗ್ಬೇಕದ ನಿನಗಷ್ಟ ಅಲ್ಲ ನನಗೂ ನನ್ನ ಗಂಡ ಹಂಗೆ ಮಾಡ್ತಾಳಕ್ಕಿ ಏನ ಸೊಸೆ ಮಾಡ್ಕೊಟ್ಟಿದ್ದ ತಿಂದು ಗಟ್ಟಿ ಆಗಿರಿ ಇಬ್ರು ಗಂಡ ಅಂತಿ ನನ್ನ ಗಂಡ ಅಂದ್ರೆ ಭಾಳ ಇಷ್ಟವ ಸುನಿತಾ ಅದ ಬಂದ ಬಿಟ್ಟ ನೋಡು ಅವರು ಮಾವರ ಬಂದ್ರಿ ಬರ್ರಿ ಕೂರ್ ಬರ್ರಿ ಚಾ ಮಾಡ್ಕೊಂಬರ್ತೀನಂತೆ ಬೇಡ ಚಾಗಿ ಏನು ಬೇಡ ಈಗ ಆಫೀಸ್ ಒಳಗೆ ನಿಮ್ಮ ಕಾಕಾರ ಅವು ಇವು ಚುರ್ಮರಿ ಅಂತ ಅದಂತ ಇದಂತ ಏನೇ ತರಿಸ್ಬಿಟ್ಟಿದ್ದ ಇವತ್ತವ ತಿನ್ಬೇಕಂತೇಳಿ ಅದನ್ನ ತಿಂದು ಚಾ ಕುಡಿದು ಬಂದೆ ನೋಡಿ ನಾ ಹೇಳಿಲ್ರಿ ಮಾವರ್ ನಿಮಗೆ ಹೊರಗಿನ ದಿನ ತಿನ್ನಕ್ಕೆ ಹೋಗ್ಬೇಡ್ರಿ ನಾನು ಮಾಡ್ಕೊಡ್ತೀನಿ ಅಂತೇಳಿ ಮತ್ತು ಹೊರಗಿನ ತಿಂದಿರಾ ನೀವು ಮೊದ್ಲ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಐತಿ ಅಲ್ಲೇ ತಕ್ಕಿಗಟ್ಲೆ ಎಣ್ಣೆ ಹಾಕಿ ಮಾಡಿರ್ತಾರ ಅವ್ರು ಚಲೋ ಮಾಡಿರಂಗಿಲ್ಲ ಏನಿಲ್ಲ ಯಾವ್ಯಾವ ಎಣ್ಣೆ ಯೂಸ್ ಮಾಡಿರ್ತಾರೆ ಅಯ್ಯೋ ತಪ್ಪಾತ್ವಾ ನಾನು ಬ್ಯಾಡ ಅಂದೆ ನಿಮ್ಮ ಕಾಕನ ತಿನ್ಬೇಕಾ ಸಾಯ್ತು ತಿನ್ನೋಣ ಬಾ 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 ಅಂತೇಳಿ ತಿನ್ಸಿದ ಹಂಗೇನಾರ ಇದ್ರೆ ಒಂದು ತಾಸು ಮುಂಚೆ ನಂಗೆ ಹೇಳ್ರಿ ನಾಳೆ ಮಾಡ್ಕೊಂಡ್ ಬರ್ತೀನಿ ಅಂತ ನೀವು ಇನ್ನೊಮ್ಮೆ ಹೊರಗಿನ ದಿನ ತಿನ್ನಕ್ಕೆ ಹೋಗ್ಬೇಡ್ರಿ ನೋಡ್ರಿ ಮಾವರ್ ಸಾರಿ ನನಗೆ ಒಂದು ಸಲ ಸಾರಿ ಕೇಳಿಲ್ಲ ಸೊಸಿಗಂದ್ರೆ ಎಷ್ಟು ಚಂದ ಸಾರಿ ಕೇಳ್ತಾರೆ ನೋಡಿ ಇವ್ರೆ ಮತ್ತೆ ಸೊಸಿ ಬೈದ್ರು ಬೈಸ್ಕೊಂತಾರೆ ಅದು ನೋಡ ಮಮ್ಮಿ ಸೊಸಿ ಮ್ಯಾಗ ಎಷ್ಟು ಪ್ರೀತಿ ನಾವೇನಾರ ಒಂದ್ಸಲ ಹಿಂಗೆ ಬುದ್ಧಿ ಮಾತು ಹೇಳಕ್ ಹೋದ್ರೆ ನಮ್ಮ ಮಾತು ಕೇಳ್ತಿದ್ದಿಲ್ಲ ಪಪ್ಪ ಯಾಕ್ಲಿ ನನ್ನ ಸೊಸಿ ಎಷ್ಟು ಚಂದ ಹೇಳತ್ತಾಳ ಮತ್ತೆ ನನ್ನ ಆರೋಗ್ಯ ಬಗ್ಗೆ ಭಾಳ ಕಾಳಜಿ ಮಾಡ್ತಾಳ ಅದಕ್ಕೆ ಹೇಳ್ತೀನಪ್ಪ ನನ್ನ ಮಗಳು ಇದ್ದಂಗೆ ಅಕ್ಕಿ ನನ್ನ ಮಗಳು ಹೆಂಗೆ ಹೇಳ್ತಾಳ ಹಂಗೆ ಕೇಳ್ತೀನಿ ನಾನು ಸರಿ ತಗೋರಿ ಒಟ್ಟು ಮಾವ ಸೊಸಿ ಚಲೋ ಅದಾರ ನೋಡ ಸೊಸಿ ಬೈಯಾಕ ಮಾವ ಸಾರಿ ಕೇಳಾಕ
ನೋಡ್ವಿ ನನಗೆ ಯಾವತ್ತೂ ಸಾರಿ ಕೇಳಲ್ಲ. ನಾನು ಏನಾದ್ರು ಇಂಥ ಬುದ್ಧಿ ಮಾತು ಹೇಳಕ್ ಹೋದ್ರೆ ವಾಪಸ್ ನನಗೆ ಏನಾರು ಒಂದು ಹೇಳಿ ಹೋಗ್ತಿದ್ರೆ. ಬರ್ರಿ ಮಾವ ಕುಂದ್ರು ಬರ್ರಿ. ರಾಮ್ ಬಾ ಕುಂದ್ರು ಬಾ. ಹ್ಞೂ ಅಣ್ಣ ಬಂದ. ರಾಮ್ ರಾಮ್ ನಿನ್ನ ಅಮೆರಿಕದಲ್ಲಿ ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ನೀನು ನನಗೋಸ್ಕರ ಒಂದು ಫೋನ್ ಕೂಡ ಮಾಡಲಿಲ್ಲ. ಯಾಕೆ ನಾನು ನಿನಗೆ ನೆನಪೇ ಇಲ್ವಾ? ನನ್ನ ಮೇಲೆ ಪ್ರೀತಿನೇ ಇಲ್ವಾ ನಿನಗೆ? ಹೌ ಕ್ಯಾನ್ ಯು ಫೋರ್ಗೆಟ್ ರಾಮ್? ನಿಂಗೆ ಗೊತ್ತಲ್ವಾ ನಾನು ಚಿಕ್ಕವಳಿದಾಗ ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ? ಯಾರು ನೀ ಯಾರ ಹತ್ರ ಗೊತ್ತಿಲ್ಲ ನನಗೆ. ಒಮ್ಮೆ ನಮಗೆ ನಂಗೆ ಕೈ ಹಿಡ್ಕೊಂತೀನಿ ಅಂದ. ನಾನು ಇದುವರೆಗೂ ನಾನು ಹೆಂಡ್ತಿನ ಬಿಟ್ಟು ಯಾರನ್ನೂ ಇಷ್ಟಪಟ್ಟಿಲ್ಲ, ಇಷ್ಟಪಡಲ್ಲ, ಇಷ್ಟಪಡೋದು ಇಲ್ಲ. ನನಗೇನಿದ್ರು ನನ್ನ ಹೆಂಡ್ತಿನೇ ಎಲ್ಲ. ನೀನು ಯಾರು? ನಾನು ನಿನಗೆ ಯಾವಾಗ ಇಷ್ಟಪಟ್ಟಿದ್ದೆ? ಹಾಂ, ಮರ್ತು ಬಿಡೋಕ್ಕೆ ನಂಗೆ ನೆನಪ ಇಲ್ಲ ನನಗೆ. ನೀ ಯಾರಂತನೂ ಗೊತ್ತಿಲ್ಲ. ರಾಮ್, ಹೌ ಕ್ಯಾನ್ ಯು ಫಾರ್ಗೆಟ್ ಮೀ? ಐ ಆಮ್ ಶ್ವೇತಾ, ಯುವರ್ ಚೈಲ್ಡ್ಹುಡ್ ಲವ್. ಚೈಲ್ಡ್ಹುಡ್ ಲವ್ವಾ? ನಾ ಚೈಲ್ಡ್ಹುಡ್ ಒಳಗೆ ಲವ್ವ ಮಾಡಿಲ್ಲ. ಇದೇನು ಹೊಸ ಲವ್? ಯವ್ವ ಶ್ವೇತವ್ವ, ನನ್ನ ಮಗ ನಿನ್ನ ಹಿಂದೆ ಬಿದ್ದಿಲ್ಲ ಪ್ರೀತಿ ಅಂತೇಳಿ. ನೀ ಅವನಿಂದ ಬಿದ್ದಿದ್ದೆ. ಹಾಂ, ನೀ ಅವನಿಂದ ಬಿದ್ದರೆ ಅವನಿಗೆ ಹೆಂಗೆ ನೆನಪರ್ತೈತಿ? ಹಾಂ, ನೀನು ಅವ್ನು ಬೇಡ ಬೇಡ ಅಂದ್ರೆ ಅವನಿಂದ ನಿಂತು ಅಡ್ಡಾಡ್ತಿದ್ದಿ. ನಿನ್ನಿಂತ ಅವಾಗ ಯಾವಾಗ ದೂರ ಹೋಗೇನೋ ಅನಿಸ್ತಿತ್ತು ಅವನಿಗೆ. ಚೈಲ್ಡ್ಹುಡ್ ಲವ್ ಅಂತ ಅವನಿಗೆ ಪ್ರೀತಿನ ಮಾಡಿಲ್ಲ, ಲವ್ ಹೆಂಗೆ ಆಗ್ತಿತ್ತದೆ? ಹಾಂ, ವಾಯ್ ಆಂಟಿ, ನಿಮಗೆ ಗೊತ್ತಿಲ್ವಾ ನಾನು ಅವನನ್ನ ಎಷ್ಟು ಇಷ್ಟಪಡ್ತಿದ್ದೆ ಅಂತ? ಅವ ಒಂದು ಕೈಲಿ ಹೊಡೆದ್ರೆ ಚಪ್ಪಾಳಿ ಆಗಂಗಿಲ್ಲ, ಎರಡು ಕೈಲಿ ಹೊಡೆದ್ರೆ ಚಪ್ಪಾಳಿ ಆಗೋದು. ನೀ ಇಷ್ಟಪಟ್ಟರೆ ಅವನು ಇಷ್ಟಪಡೋದು ಬೇಡನೆ? ಅವನು ಯಾವಾಗ ಇಷ್ಟಪಟ್ಟಿದ್ದಾನೆ? ಅಣ್ಣ ಏನಿದು? ನಾನು ನಿನಗೆ ಅಮೆರಿಕಾಗೆ ಹೋಗುವಾಗ ಹೇಳಿದಿಲ್ವಾ ನನ್ನ ಮಗಳು ನಿನ್ನ ಮನೆ ಸೊಸೆ ಆಗಬೇಕು ಅಂತ? ಅಲ್ವಾ, ಆಟ ಆಡೋ ವಯಸ್ಸು ಮಕ್ಕಳಿಗೆ ತೊಗೊಂಡು ಬಂದು ನನ್ನ ಮನೆ ಸೊಸಿ ಮಾಡ್ತೀನಿ ಅಂದಿದ್ದೀನಿ. ನಾನು ಹಂಗೆ ಮಶ್ಕಿರಿ ತಗೋ ಅಂತೇಳಿ ಹ್ಞೂ ಅಂದಿದ್ದೆ. ನೀವು ಅದನ್ನು ಕರೆ ಅನ್ಕೊಂಡ್ರೆ ನಾನು ಮಾಡಲಿ? ಅದು ಅಲ್ದೆ ಇಷ್ಟು ವರ್ಷ ಇಲ್ದಿದ್ದು ಈಗ ಬಂದಿರಿ ನೀವು. ಮೊದಲೇ ಬರ್ಬೇಕಾಗಿತ್ತಿಲ್ಲ ಅಷ್ಟಿದ್ದವ್ರು. ಹಾಂ, ನನ್ನ ಮಗ ಬೆಳೆದು ದೊಡ್ಡವನಾಗಿ ಕಾಲೇಜ್ ಮುಗಿಸಿ ಕೆಲ ನೌಕರಿ ಮಾಡಿ ಮದ್ವೆ ಆದ್ಮೇಲೆ ಬಂದಿರಿ ನೀವು. ಹಾಂ, ಆದರೂ ನಿನ್ನ ಗಂಟೆ ತಿಳಿಸಿದ್ನಲ್ಲ ನಾನು ನನ್ನ ಮಗನ ಮದುವೆ ಐತೆ ಅಂತೇಳಿ. ಯಾಕೆ ನಿನ್ನ ಗಂಟೆ ಹೇಳಿಲ್ಲ ನಿಂಗೆ? ಇಲ್ಲ, ನನಗೆ ಅವರು ಒಂದು ಮಾತು ಕೂಡ ಹೇಳಿಲ್ಲ. ಅವರು ಅವಾಗ ಹೇಳಿದ್ರೆ ನಾನು ಅವಾಗಲೇ ಬಂದು ಬಿಡ್ತಿದ್ದೆ. ನೋಡುವ, ನಿನ್ನ ಗಂಡನ ತಪ್ಪದು. ನಾ ಹೇಳೋಂಗೆ ಹೇಳೇನಿಲ್ಲ. ಅದು ಅಲ್ದೆ ನನ್ನ ಮಗ ನನ್ನ ಸೊಸಿನ ತುಂಬ ಪ್ರೀತಿ ಮಾಡಿ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಾರ. ಈಗ ನೀವು ನಡಕ್ಕೆ ಬಂದು ಹಿಂಗೆ ಮಾತಾಡಿದ್ರೆ ಹೆಂಗೆ ಸರಿ ಅದು? ನಂಗೆ ಅದೆಲ್ಲ ಗೊತ್ತಿಲ್ಲ ಅಂಕಲ್. ನನಗೆ ರಾಮ್ ಬೇಕಷ್ಟೇ. ನಾನು ರಾಮ್ಗೋಸ್ಕರ ಇಷ್ಟು ವರ್ಷ ಕಾದಿದ್ದೀನಿ. ಒಂದಲ್ಲ ಎರಡಲ್ಲ 15 ವರ್ಷ ನಾನು ರಾಮ್ಗೋಸ್ಕರ ವೇಟ್ ಮಾಡಿದ್ದೀನಿ. ನಿನ್ನ ಕಾಯಿ ಅಂತ ಅಂದೋರು ಯಾರವಾ? ಹಾಂ, ನಾವೆಲ್ಲರೂ ಹೇಳಿದ್ವಿ ಅಥವಾ ನನ್ನ ಮಗ ಏನಾರು ಹೇಳಿದ್ದ ನಿಂಗೆ ಕಾಯಕ? ಹಾಂ, ನೀ ಒಬ್ಬಕ್ಕೆ ನಿನ್ನ ಮನಸ್ಸೊಳಗೆ ನಿನಗೆ ಇಷ್ಟ ಬಂದಾಗ ಹಾಸೆ ಹುಟ್ಟಿಸ್ಕೊಂಡು ಈಗ ಹಿಂಗೆ ಮಾತಾಡಿದ್ರೆ ಹೆಂಗೆ? ನನ್ನ ಮಗ ಸೊಸಿ ಇಷ್ಟು ಚಂದ ಜೀವನ ಮಾಡ್ಕೊಂಡು ಹೊಂಟಾರೆ, ಅವ್ರ ಸಂಬಂಧ ಒಳಗೆ ಉಳಿ ಇಡ್ಬೇಕಂತ ಮಾಡಿ ಏನೀಗ? ಅಂಕಲ್, ಐ ಡೋಂಟ್ ನೋ ವಾಟ್ ಈಸ್ ದಿಸ್ ಉಳಿ ಇಂಡೋದು. ಐ ನೀಡ್ ರಾಮ್, ದ್ಯಾಟ್ಸ್ ಓನ್ಲಿ. ಅಲ್ಲ, ನೀವು ಡೈರೆಕ್ಟ್ ನಮ್ಮ ಮನೆಗೆ ಯಾಕೆ ಬಂದಿರಿ? ನೀವು ನಿಮ್ಮ ಅಣ್ಣ ಮನೆಗೆ ಹೋಗ್ಬೋದಾಗಿತ್ತಲ್ಲ ಪರಿಮಳ. ಅಣ್ಣ ಅವನು ನನಗೆ ಅಣ್ಣನೇ, ನೀನು ನನಗೆ ಅಣ್ಣನೇ, ಇಬ್ರು ಅಣ್ಣನೇ ಅಲ್ವಾ? ಅಣ್ಣನ ಮನೆಗೆ ಹೋಗ್ತಿದ್ದೆ ನಾನು. ಮೊದಲು ನಿನ್ನ ಮನೆಗೆ ಬಂದು ನನ್ನ ಮಗಳ ಸಂಬಂಧ ಮಾತನಾಡುವ ಅಂತೇಳಿ ಬಂದಿದ್ದು. ಸಾರಿ, ನನ್ನ ಮಗಂದು ಆಲ್ರೆಡಿ ಮದುವೆ ಆಗಿಬಿಟ್ಟೈತಿ. ಈಗ ನೀವು ನಡಕ್ಕೆ ಬಂದು ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ನನಗೆ ಗೊತ್ತಿಲ್ಲ ನೀವು ಏನು ಮಾಡ್ತೀರಾ ಅಂತ. ನನ್ನ ಮಗಳು ನಿಮ್ಮ ಮಗನಿಗೋಸ್ಕರ ಇಷ್ಟು ವರ್ಷ ವೇಟ್ ಮಾಡಿದ್ದಾಳೆ ಅವನ ಮದುವೆ ಆಗಬೇಕು ಅಂತ. ಅವನಿಗೋಸ್ಕರ ಅವಳು ಯಾರನ್ನು ಪ್ರೀತಿ ಮಾಡಿಲ್ಲ, ಯಾರ ಜೊತೆ ಸ್ನೇಹ ಬೆಳೆಸ್ಕೊಂಡಿಲ್ಲ. ಈಗ ನೀವು ಹಿಂಗೆ ಆಡಿದ್ರೆ ನಾನು ಸುಮ್ಮನಿರೋಳಲ್ಲ. ಸುಮ್ಮನಿರಂಗಿಲ್ಲ ಅಂದ್ರೆ ಏನು ಮಾಡ್ಕೊತೀವಾ? ಹಾಂ, ಅಷ್ಟು ಹುಡುಗರು ಚಲೋ ನಾನು ಸಂಸಾರ ಮಾಡ್ಕೊಂಡು ಹೊಂಟಾವು, ಅವ್ರ ಸಂಬಂಧ ಹಾಳು ಮಾಡ್ಬೇಕಂತ ಬಂದಿರೇನೆ? ಹಾಂ, ಇಷ್ಟು ವರ್ಷ ಬಿಟ್ಟು ಈಗ ಬಂದ್ರೆ ಏನು ನಾಟಕ ಮಾಡತ್ತೀರಿ ನೀವು? ಮೊದಲು ಬರ್ಬೇಕಾಗಿತ್ತಿಲ್ಲ ಅಷ್ಟಿದ್ದವ್ರು. ಒಂದು ಫೋನ್ ಇಲ್ಲ, ಕತಿ ಇಲ್ಲ, ಒಮ್ಮಿಂದ ಒಮ್ಮೆ ಹಾಕಿ ಪ್ರೀತಿ ಹುಟ್ಟದಂತ. ಈಗ ಬಂದರೆ ಇವ್ರ ಸಂಬಂಧ ಹಾಳು ಮಾಡ್ತಾರಂತೆ. ಅಷ್ಟಿದ್ದವ್ರು ಮೊದಲು ಬರ್ಬೇಕಾಗಿತ್ತಿಲ್ಲ, ಮೊದಲು ಮಾತಾಡಿ ಹೋಗ್ಬೇಕಾಗಿತ್ತು, ಅವ್ರದ್ದು ಸ್ನೇಹ ಮಾಡಿಸ್ಬೇಕಾಗಿತ್ತು. ಆಮೇಲೆ ಅವನ್ನ ನೋಡ್ತಿದ್ದ. ಈಗ ದಿಢೀರಂತ ಒಮ್ಮಿಂದ ಮಕ್ಕಳೇ ಬಂದ ಅವ್ನು ಬೇಕಂತಂದ್ರೆ ಅವ್ರಿಬ್ಬರು ಪ್ರೀತಿ ಮಾಡಿ ಮದುವೆ ಮಾಡ್ಕೊಳ್ಳೋದೆಲ್ಲ ಹೋಗ್ಬೇಕು. ಮಿಸ್ ಓಲ್ಡ್ ಲೇಡಿ, ನಾನು ತುಂಬ ಟ್ರೈ ಮಾಡಿದ್ದೀನಿ ರಾಮ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ, ಬಟ್ ನನಗೆ ಆಗಲಿಲ್ಲ. ಶ್ವೇತಾ, ದೊಡ್ಡವರು ಸ್ವಲ್ಪ ಮರ್ಯಾದೆ ಕೊಡೋದು ಕಲಿ. ಏನದು ಓಲ್ಡ್ ಲೇಡಿ ಅಂತಂದ್ರೆ? ಅವ್ರ ವಯಸ್ಸಿಗಾದ್ರೂ ಮರ್ಯಾದೆ ಬೇಡ? ಬಾಯಿ ತುಂಬ ಅಜ್ಜಿ ಅನ್ನಕ್ಕೆ ಏನಾಗ್ತೈತಿ? ನೀ ನನಗೆ ಹೇಳಲಿಕ್ಕೆ ಬರಬೇಡ. ನನಗೆ ಗೊತ್ತು ಹೇಗೆ ಮಾತಾಡಬೇಕು ಅಂತ. ನನ್ನಿಂದ ನನ್ನ ರಾಮ್ನ ಕಿತ್ಕೊಂಡವಳು ನೀನು. ನಿನ್ನ ನಾನು ಸುಮ್ಮನೆ ಬಿಡಲ್ಲ. ನಿನಗೆ ಒಂದು ಗತಿನೇ ಕಾಡಿಸ್ತೀನಿ ನಾನು. ಶ್ವೇತಾ, ಇದ ಫಸ್ಟ್ ಇದ ಲಾಸ್ಟ್. ನನ್ನ ಹೆಂಡತಿಗೆ ಇನ್ನೊಮ್ಮೆ ಏನಾರು ಹಿಂಗೆ ಮಾತಾಡಿದ್ರೆ ನನಗೆ ಎಷ್ಟು ಕೆಟ್ಟವನು ಯಾರು ಅವಂಗಿಲ್ಲ ತಿಳ್ಕೊಂಬಿಡ. ನೀ ಯಾರು ಅನ್ನೋದು ನಂಗೆ ನೆನಪಿಲ್ಲ. ಪ್ರೀತಿ ಅಂತ ಪ್ರೇಮ ಅಂತ ಇಷ್ಟು ವರ್ಷ ಕಾದಾಳಂತ. ಅಷ್ಟಿದ್ದಾಗಿ ಮೊದಲು ಬರ್ಬೇಕಾಗಿತ್ತೆ. ಹಾಂ, ನೋಡು ರಾಮ್, ನಿನಗೋಸ್ಕರ ನಾನು ತುಂಬ ವೇಟ್ ಮಾಡಿದ್ದೇನೆ. ನೀನು ಹಿಂಗೆ ಮಾತಾಡಿದ್ರೆ ಸರಿ ಇರಲ್ಲ. ಹಾಂ, ನಾನು ನಿನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ, ಆದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗಿಲ್ಲ. ನಮಗೆ ಇಂಡಿಯಾಗೆ ಬರ್ಲಿಕ್ಕೂ ಆಗಿರಲಿಲ್ಲ ಅವಾಗ. ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಅಂತ, ಇಂಡಿಯಾಗೆ ಬರೋಕ್ಕಾಗಿಲ್ಲ ಅಂತ. ಹೋಗ, ಇಲ್ಲೇನು ಕತಿ ಕಟ್ಟಕ್ಕೆ ಬಂದೇನೆ? ರಾಮ್, ಮೈ ಡಿಯರ್ ಸನ್ ಇನ್ ಲಾ, ನನ್ನ ಮಗಳು ನಿನಗೋಸ್ಕರ ತುಂಬ ವೇಟ್ ಮಾಡಿದ್ದಾಳೆಪ್ಪ. ಆಂಟಿ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಐ ಆಮ್ ನಾಟ್ ಯುವರ್ ಸನ್ ಇನ್ ಲಾ. ಓಕೆ, ನೀನು ನನಗೆ ಸನ್ ಇನ್ ಲಾನೇ ಆಗಬೇಕು. ಹಾಂ, ಸಂಬಂಧದಿಂದ. ಅಪ್ಪಾಜಿ ಏನ್ರಿ ಇದೆಲ್ಲ? ಹಾಂ, ತ್ರಿವೇಣಿ, ರಾಮ ಕರ್ಕೊಂಡು ರೂಮ್ಗೆ ಹೋಗುವ. ಹೋಗು. ಹ್ಞೂ ಮಾವ. ರಾಮ್, ಬಾ ಹೋಗೋಣ. ಯಾಕೆ ಅಣ್ಣ, ಯಾಕೆ ಕಳಿಸ್ಬಿಟ್ಟೆ ನೀನು ಅವ್ರನ್ನ? ನೋಡುವ ಪರಿಮಳ, 4 ದಿನ ಇರಕ್ಕೆ ಬಂದೇನ, 4 ದಿನ ಆರಾಮ್ ಸರಿಗಿದ್ದು ಹೋಗೋಣ, ಬೇಡ ನಂಗಿಲ್ಲ. ಆದ್ರೆ ನನ್ನ ಮಗ ಸೊಸಿ ನಡುವೆ ಬಿರುಕು ತರಕ್ಕೆ ನೋಡ್ಬೇಡ್ರಿ ಅಷ್ಟೆ. ತುಂಬ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಾರ ಏನ, ಅವ್ರ ಸಂಬಂಧನ ಹಾಳು ಮಾಡಬೇಡ್ರಿ. ಈಗ ಹೇಳ್ಬಿಡ್ತೀನಿ ನಾನು. ಇರ್ತೀರಾ ಇರ್ರಿ, ಆರಾಮ್ ಸರಿ ಇರ್ರಿ. ನಿಮಗೆ ಏನು ಕಮ್ಮಿ ಆಗ್ಲಾರ್ದಂಗೆ ನಾನು ಹೆಂಡ್ತಿ ನನ್ನ ಸೊಸಿ ಚಲೋ ತಂದು ನೋಡ್ಕೊಂತಾಳೆ ನಿಮಗೆ. 4 ದಿನ ಆರಾಮ್ ಸರಿ ಇದ್ದು ಹೋಗ್ರಿ. ಆದ್ರೆ ನನ್ನ ಮಗನ ವಿಷಯಕ್ಕೆ ಬರಕ್ಕೆ ಹೋಗ್ಬೇಡ್ರಿ. ನಾ ಹೀಗೆ ಹೇಳ್ಬಿಡ್ತೇನೆ. ನನ್ನ ಮಗನ ವಿಷಯಕ್ಕೆ ಬಂದ್ರೆ ಶ್ವೇತಾ, ನಾನು ಸುಮ್ಮನಿರಂಗಿಲ್ಲ.
ಯಾಕಂದ್ರೆ ನನಗೆ ನನ್ನ ಮಗ ನನ್ನ ಸೊಸಿ ಅಂದ್ರೆ ಭಾಳ ಇಷ್ಟ. ಒಬ್ರು ಮನಸ್ಸಿಗೆ ನೋವು ಆತಂದ್ರು ನನಗೆ ತಡ್ಕೊಳೋ ಶಕ್ತಿ ಇಲ್ಲ. ಹೀಗೆ ಹೇಳಿ ಬರ್ತೇನೆ. ಸುನೀತಾ, ಅವ್ರು ತಿನ್ನಕ್ಕೆ ಉಣ್ಣಕ್ಕೆ ಏನು ಬೇಕು ಅವ್ರಿಗೆ ಕೊಡು. ಎಷ್ಟು ದಿನ ಇರ್ತಾರೆ ನೋಡು, ಅಷ್ಟು ದಿನ ಅವ್ರಿಗೂ ಚುಳ್ಕೊಂಡು ನೋಡ್ಕೊ. ಏನ ಹ್ಞೂ ರೀ, ಸರಿ ತಗೋರಿ. ನಂಗೆ ಯಾಕೆ ತಲೆನೂ ಸಹ ಐತಿ, ನಾನು ರೂಮಿಗೆ ಹೋಗ್ತೀನಂತೆ. ನಾನು ದಿನ ಆರಾಮ್ ಸಿರಿ ಇದ್ದು ಹೋಗ್ರಿ. ಓಕೆ? ವೈ ಬ್ರೋ, ವೈ ಯು ಟಾಕಿಂಗ್ ಲೈಕ್ ದಿಸ್? ನಾನು ಚೆನ್ನಾಗಿ ಮಾತಾಡತ್ತೀನಿ, ಇನ್ನೊಂದು ಭಾಳ ತಾಳ್ಮೆಯಿಂದ ಮಾತಾಡತ್ತೀನಿ, ಅರ್ಥ ಮಾಡ್ಕೊರಿ. ನಿಂಗಿದು ಬೇಕಿತ್ತ ಮಗಳೇ, ವಾಪಸ್ಸು ಹೊಂಟೋಗು ಅಮೆರಿಕಾಗೆ. ಮಾಮ್, ಐ ನಾಟ್ ಸಿಟ್ ಸೈಲೆಂಟ್ಲಿ. ಐ ನೀಡ್ ರಾಮ್, ಸೊ ಐ ನೀಡ್ ರಾಮ್. ನಿನಗೆ ಏನು ಬೇಕು ಎಲ್ಲ ಸಹಾಯನ ಮಾಡ್ತೇನೆ. ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಬಾ ಹೋಗೋಣ ಇಲ್ಲಿಂದ ಮೊದಲು. ನೋಡು ಏನು ಮಾಡ್ತಿ? ಹಾಂ, ಒಂದೊಳ್ಳೆ ವಿಚಿತ್ರ ಆತು ಬಿಡಿ ಇದು. ಇಷ್ಟು ದಿನ ನಮ್ಮ ಮನೆಯಾಗ ನಾಯಿಗಳ್ದಾತ, ಇದಕ್ಕೆ ಇಲ್ಲಿ ಬಂದ್ಮೇಲೆ ಇಲ್ಲೇ. ಅಲ್ಲ, ಇಷ್ಟು ವರ್ಷ ಇಲ್ಲಾರ್ದು ಈಗ ಬಂದು ರಾಮ್ ಬೇಕಂತ ಕುಂತಾಳಲ್ಲ ಆಕಿ. ಏನು ತೊಗೊಂಡು ಹೊಡಿಬಾರ್ದು ಹೇಳಿಕೆಗೆ? ಏನೋ ಇವ್ರು ದೊಡ್ಡಪ್ಪನ ಮಗಳಾಗಬೇಕಂತೇಳಿ ಇಟ್ಕೊಂಡೇನು ಬಾಕಿ. ನಾನು ಹೊದ್ದು ಹೊರಗೆ ಹಾಕ್ತಿದ್ದೆ. ಏನೋ ಸಂಬಂಧಿಕರು ಅಂತೇಳಿ ಇಟ್ಕೊಂಡ್ರೆ ಹಿಂಗೆ ದೊಡ್ಡ ದೊಡ್ಡ ನಾಟಕ ನೋಡಿಕೊಳ್ಳೋದು. ಆವಾಗೂ ಸಣ್ಣಕ್ಕಿದ್ದ ಹಂಗೆ ಬಿಡ್ವಿ, ಮೈ ಮೇಲೆ ಬೀಳ್ತಿದ್ದ ಅವಂಗೆ. ನನ್ನ ಮಗ ಅಂತೂ ಇರೋಕ್ಕಾಗ್ಲಾರ್ದು ಗೊತ್ತಿರ್ತಿಲ್ಲ, ನಿಮ್ಮ ಮನೆಗೆ ಬಂದು ಬಿಟ್ಟಿದ್ದವ. ಏನು ಹುಡುಗಿಯರ ಏನ ಕಡೆ ಅವ್ನಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಬಿಟ್ಬಿಡ್ಬೇಕು. ಮತ್ತೇನದು ಒತ್ತಾಯ ಮಾಡೋದು? ಅದು ಅಲ್ಲದೆ ಅಮೇರಿಕಾ ಒಳಗೆ ಅವನ ಸಂಬಂಧ ಕದಾಳಂತೆ. ನಮ್ಗೆ ಗೊತ್ತಿಲ್ಲ ಅಲ್ಲಿ ಹುಡುಗಿಯರು ಹೆಂಗೆ ಏನು ಅಂತೇಳಿ ಎಷ್ಟು ಮೂರು ಬಿಟ್ಟು ನಿಂತಿರ್ತಾವ ಅಂತೇಳಿ. ಆಕೆ ನಿಜತ್ತಾಗಿ ಇರ್ತಾಳೇನ್ಲೇ? ಆಕೆ ನಿಜತ್ತಾಗಿ ಇರಲಿ, ಇಲ್ಲೇ ಇರಲಿ, ಯಾಕೆ ಏನಾರು ಮಾಡ್ಕೊಂಡು ಹಾಳಾಗೋಗ್ಲಿ. ನನ್ನ ಮಗ ಸೊಸೆ ನಡುವೆ ಬಂತಂದ್ರೆ ನಾನಂದ್ರೆ ಸುಮ್ಮನಿರಂಗಿಲ್ಲ.